ಕೆಆರ್ ನಗರ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ 7 ತಿಂಗಳ ನಂತರ ಈಗ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಹೊರಡಿಸಿದೆ, ತೀರ್ಪನ್ನ ಹೊರಡಿಸಿದೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ದೋಷಿ, ಪ್ರಜ್ವಲ್ ರೇವಣ್ಣ ಅಪರಾಧಿ, ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ದೋಷಿ ಅಂತೇಳಿ ಪ್ರೂವ್ ಆಗಿದೆ. ಕೆಆರ್ ನಗರದಲ್ಲಿ ಮನೆ ಕೆಲಸದ ಆ ಯುವತಿ ಮೇಲೆ, ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಆ ನಂತರ ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಸಂತ್ರಸ್ತೆಯ ಪರವಾದ ವಕೀಲರು ಕೊಟ್ಟಂತ ಎವಿಡೆನ್ಸ್ ಗಳನ್ನ ಪರಿಶೀಲಿಸಿದಂತಹ ಘನ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದ ಅಪರಾಧಿ ಅನ್ನೋದನ್ನ ಇವತ್ತು ಆದೇಶವನ್ನ ಹೊರಡಿಸುವ ಮೂಲಕ ಎಂಥದ್ದೇ ಪ್ರಭಾವಿಯಾಗಿದ್ರು ಕೂಡ, ಯಾರೇ ಜನಪ್ರತಿನಿಧಿಯಾಗಿದ್ರು ಕೂಡ, ಎಂಥದ್ದೇ ಹಣ ಇದ್ರೂ ಕೂಡ, ಹಣಬಲ ಜನಬಲ ಏನೇ ಇದ್ರೂ ಕೂಡ ನ್ಯಾಯ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಘನ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯನ್ನ ಗುರಿಪಡಿಸುವ ಮೂಲಕ ನಾಳೆಗೆ ಶಿಕ್ಷೆಯ ಪ್ರಮಾಣ ಏನು ಅನ್ನೋದನ್ನ ಪ್ರಕಟ ಮಾಡುತ್ತೆ ಘನ ನ್ಯಾಯಾಲಯ. ಕಟಕಟೆಯಲ್ಲಿ ಪ್ರಜ್ವಲ್ ರೇವಣ್ಣ ತಾನು ದೋಷಿ ಅಂತೇಳಿ ಪ್ರೂವ್ ಆದ ನಂತರ ಕಟಕಟೆಯಲ್ಲೇ ಕಣ್ಣೀರು ಹಾಕಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ವಿಧಿಸಲಾಗಿದೆ, ಅಪರಾಧಿ ಅಂತೇಳಿ ಘೋಷಿಸಲಾಗಿದೆ, ಆದೇಶ ಹೊರಡಿಸಲಾಗಿದೆ. ಕಟಕಟೆಯಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಪ್ರಕಟ ಆಗಿದೆ. 7 ತಿಂಗಳ ವಿಚಾರಣೆಯನ್ನ ಪೂರ್ಣಗೊಳಿಸಿ ಅತಿ ವೇಗದಲ್ಲಿ ಕ್ಷಿಪ್ರಗತಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯನ್ನ ಪ್ರಕಟಿಸಿ ಈಗ ಆದೇಶವನ್ನ ಹೊರಡಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ದೋಷಿ ಅಂತೇಳಿ ಸಾಬೀತಾಗಿದೆ. ಪ್ರಜ್ವಲ್ ರೇವಣ್ಣಗೆ ಸುಮಾರು 10 ವರ್ಷಗಳ ಶಿಕ್ಷೆಯನ್ನ ಪ್ರಕಟಿಸುವಂತ ಸಾಧ್ಯತೆಯೂ ಇದೆ. ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಅವರು ಆ ಮನೆ ಕೆಲಸದ ಮಹಿಳೆ ಜೊತೆಯಲ್ಲಿ ಆಕೆಯನ್ನ ಬಲಾತ್ಕಾರ ಮಾಡಿದ್ರು ಅನ್ನೋದು ಗಂಭೀರ ಆರೋಪ. ಅದಕ್ಕೆ ಪೂರಕವಾದಂತ ಸಾಕ್ಷಿಯನ್ನ ಸಂತ್ರಸ್ತೆಯ ಪರವಾದ ವಕೀಲರು ನೀಡಿದಂತ ಹಿನ್ನೆಲೆಯಲ್ಲಿ ನಿರಂತರವಾಗಿ ಸುಮಾರು 7 ತಿಂಗಳಿನಿಂದ ಟ್ರಯಲ್ ನಡೆದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಘನ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದ ಅಪರಾಧಿ ಅನ್ನೋದನ್ನ ಕೆಆರ್ ನಗರ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ 7 ತಿಂಗಳ ನಂತರ ಈಗ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಹೊರಡಿಸಿದೆ, ತೀರ್ಪನ್ನ ಹೊರಡಿಸಿದೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ದೋಷಿ, ಪ್ರಜ್ವಲ್ ರೇವಣ್ಣ ಅಪರಾಧಿ, ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ದೋಷಿ ಅಂತೇಳಿ ಪ್ರೂವ್ ಆಗಿದೆ. ಕೆಆರ್ ನಗರದಲ್ಲಿ ಮನೆ ಕೆಲಸದ ಆ ಯುವತಿ ಮೇಲೆ, ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಆ ನಂತರ ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಸಂತ್ರಸ್ತೆಯ ಪರವಾದ ವಕೀಲರು ಕೊಟ್ಟಂತ ಎವಿಡೆನ್ಸ್ ಗಳನ್ನ ಪರಿಶೀಲಿಸಿದಂತಹ ಘನ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದ ಅಪರಾಧಿ ಅನ್ನೋದನ್ನ ಇವತ್ತು ಆದೇಶವನ್ನ ಹೊರಡಿಸುವ ಮೂಲಕ ಎಂಥದ್ದೇ ಪ್ರಭಾವಿಯಾಗಿದ್ರು ಕೂಡ, ಯಾರೇ ಜನಪ್ರತಿನಿಧಿಯಾಗಿದ್ರು ಕೂಡ, ಎಂಥದ್ದೇ ಹಣ ಇದ್ರೂ ಕೂಡ, ಹಣಬಲ ಜನಬಲ ಏನೇ ಇದ್ರೂ ಕೂಡ ನ್ಯಾಯ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಘನ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯನ್ನ ಗುರಿಪಡಿಸುವ ಮೂಲಕ ನಾಳೆಗೆ ಶಿಕ್ಷೆಯ ಪ್ರಮಾಣ ಏನು ಅನ್ನೋದನ್ನ ಪ್ರಕಟ ಮಾಡುತ್ತೆ ಘನ ನ್ಯಾಯಾಲಯ. ಕಟಕಟೆಯಲ್ಲಿ ಪ್ರಜ್ವಲ್ ರೇವಣ್ಣ ತಾನು ದೋಷಿ ಅಂತೇಳಿ ಪ್ರೂವ್ ಆದ ನಂತರ ಕಟಕಟೆಯಲ್ಲೇ ಕಣ್ಣೀರು ಹಾಕಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ವಿಧಿಸಲಾಗಿದೆ, ಅಪರಾಧಿ ಅಂತೇಳಿ ಘೋಷಿಸಲಾಗಿದೆ, ಆದೇಶ ಹೊರಡಿಸಲಾಗಿದೆ. ಕಟಕಟೆಯಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಪ್ರಕಟ ಆಗಿದೆ. 7 ತಿಂಗಳ ವಿಚಾರಣೆಯನ್ನ ಪೂರ್ಣಗೊಳಿಸಿ ಅತಿ ವೇಗದಲ್ಲಿ ಕ್ಷಿಪ್ರಗತಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯನ್ನ ಪ್ರಕಟಿಸಿ ಈಗ ಆದೇಶವನ್ನ ಹೊರಡಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ.
ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ದೋಷಿ ಅಂತ ಹೇಳಿ ಸಾಬೀತಾಗಿದೆ. ಪ್ರಜ್ವಲ್ ರೇವಣ್ಣಗೆ ಸುಮಾರು 10 ವರ್ಷಗಳ ಶಿಕ್ಷೆಯನ್ನ ಪ್ರಕಟಿಸುವಂತ ಸಾಧ್ಯತೆಯೂ ಇದೆ. ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಅವರು ಆ ಮನೆ ಕೆಲಸದ ಮಹಿಳೆ ಜೊತೆಯಲ್ಲಿ ಆಕೆಯನ್ನ ಬಲಾತ್ಕಾರ ಮಾಡಿದ್ರು ಅನ್ನೋದು ಗಂಭೀರ ಆರೋಪ. ಅದಕ್ಕೆ ಪೂರಕವಾದಂತ ಸಾಕ್ಷಿಯನ್ನ ಸಂತ್ರಸ್ತೆಯ ಪರವಾದ ವಕೀಲರು ನೀಡಿದಂತ ಹಿನ್ನೆಲೆಯಲ್ಲಿ ನಿರಂತರವಾಗಿ ಸುಮಾರು 7 ತಿಂಗಳಿನಿಂದ ಟ್ರಯಲ್ ನಡೆದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಘನ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದ ಅಪರಾಧಿ ಅನ್ನೋದನ್ನ ಕೆಆರ್ ನಗರ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ 7 ತಿಂಗಳ ನಂತರ ಈಗ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಹೊರಡಿಸಿದೆ, ತೀರ್ಪನ್ನ ಹೊರಡಿಸಿದೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ದೋಷಿ, ಪ್ರಜ್ವಲ್ ರೇವಣ್ಣ ಅಪರಾಧಿ, ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ದೋಷಿ ಅಂತೇಳಿ ಪ್ರೂವ್ ಆಗಿದೆ. ಕೆಆರ್ ನಗರದಲ್ಲಿ ಮನೆ ಕೆಲಸದ ಆ ಯುವತಿ ಮೇಲೆ, ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಆ ನಂತರ ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಸಂತ್ರಸ್ತೆಯ ಪರವಾದ ವಕೀಲರು ಕೊಟ್ಟಂತ ಎವಿಡೆನ್ಸ್ ಗಳನ್ನ ಪರಿಶೀಲಿಸಿದಂತಹ ಘನ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದ ಅಪರಾಧಿ ಅನ್ನೋದನ್ನ ಇವತ್ತು ಆದೇಶವನ್ನ ಹೊರಡಿಸುವ ಮೂಲಕ ಎಂಥದ್ದೇ ಪ್ರಭಾವಿಯಾಗಿದ್ರು ಕೂಡ, ಯಾರೇ ಜನಪ್ರತಿನಿಧಿಯಾಗಿದ್ರು ಕೂಡ, ಎಂಥದ್ದೇ ಹಣ ಇದ್ರೂ ಕೂಡ, ಹಣಬಲ ಜನಬಲ ಏನೇ ಇದ್ರೂ ಕೂಡ ನ್ಯಾಯ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಘನ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯನ್ನ ಗುರಿಪಡಿಸುವ ಮೂಲಕ ನಾಳೆಗೆ ಶಿಕ್ಷೆಯ ಪ್ರಮಾಣ ಏನು ಅನ್ನೋದನ್ನ ಪ್ರಕಟ ಮಾಡುತ್ತೆ ಘನ ನ್ಯಾಯಾಲಯ. ಕಟಕಟೆಯಲ್ಲಿ ಪ್ರಜ್ವಲ್ ರೇವಣ್ಣ ತಾನು ದೋಷಿ ಅಂತೇಳಿ ಪ್ರೂವ್ ಆದ ನಂತರ ಕಟಕಟೆಯಲ್ಲೇ ಕಣ್ಣೀರು ಹಾಕಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ವಿಧಿಸಲಾಗಿದೆ, ಅಪರಾಧಿ ಅಂತೇಳಿ ಘೋಷಿಸಲಾಗಿದೆ, ಆದೇಶ ಹೊರಡಿಸಲಾಗಿದೆ. ಕಟಕಟೆಯಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಪ್ರಕಟ ಆಗಿದೆ. 7 ತಿಂಗಳ ವಿಚಾರಣೆಯನ್ನ ಪೂರ್ಣಗೊಳಿಸಿ ಅತಿ ವೇಗದಲ್ಲಿ ಕ್ಷಿಪ್ರಗತಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯನ್ನ ಪ್ರಕಟಿಸಿ ಈಗ ಆದೇಶವನ್ನ ಹೊರಡಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ದೋಷಿ ಅಂತ ಹೇಳಿ ಸಾಬೀತಾಗಿದೆ. ಪ್ರಜ್ವಲ್ ರೇವಣ್ಣಗೆ ಸುಮಾರು 10 ವರ್ಷಗಳ ಶಿಕ್ಷೆಯನ್ನ ಪ್ರಕಟಿಸುವಂತ ಸಾಧ್ಯತೆಯೂ ಇದೆ. ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಅವರು ಆ ಮನೆ ಕೆಲಸದ ಮಹಿಳೆ ಜೊತೆಯಲ್ಲಿ ಆಕೆಯನ್ನ ಬಲಾತ್ಕಾರ ಮಾಡಿದ್ರು ಅನ್ನೋದು ಗಂಭೀರ ಆರೋಪ. ಅದಕ್ಕೆ ಪೂರಕವಾದಂತ ಸಾಕ್ಷಿಯನ್ನ ಸಂತ್ರಸ್ತೆಯ ಪರವಾದ ವಕೀಲರು ನೀಡಿದಂತ ಹಿನ್ನೆಲೆಯಲ್ಲಿ ನಿರಂತರವಾಗಿ ಸುಮಾರು 7 ತಿಂಗಳಿನಿಂದ ಟ್ರಯಲ್ ನಡೆದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಘನ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದ ಅಪರಾಧಿ ಅನ್ನೋದನ್ನ